ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ವೃಷ್ಟಿಸ್ಥಾನ ನಿರೋಧ ನಿತ್ಯಮೇತಿ ಜ್ಞಾನಪ್ರಕಾಶಾವೃತಿ ಧಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗೊಂದು ಪ್ರಶ್ನೆ ಬಂತು, ಏನಂತ ಕರೆದರು? ಇಡೀ ಜಗತ್ತು ಅವನ ಪಾದ ಅಂತ ಹೇಳಿ, ಇಡೀ ವಿಶ್ವ ಈಗಿಂದೆಲ್ಲ ಭೂತ ಭವ್ಯ ಭವದ್ ವಿಶ್ವ ಎಲ್ಲ ಇಟ್ಟರು ಕೂಡ ದೇವ್ರ ಮುಂದೆ ಏನಾದ್ರು ಕಾಲು ಕೆಳಗೆ ಹೋಗ್ಬಿಡೋದು. ಅಷ್ಟು ದೊಡ್ಡವನು ದೇವರು. ಸುಮ್ಮನೆ ಸ್ವಲ್ಪ ಯೋಚನೆ ಮಾಡಿದರೆ ಮನೆ ಇದೆಷ್ಟು ದೊಡ್ಡದು, ಊರೆಷ್ಟು ದೊಡ್ಡದು, ಬೀದಿ ಎಷ್ಟು ದೊಡ್ಡದು, ಸ್ಟೇಟ್ ಎಷ್ಟು ದೊಡ್ಡದು ಎಲ್ಲ ಯೋಚನೆ ಮಾಡ್ತಾ ಹೋಗ್ತೇವೆ. ಈ ಫೋಟೋ ಗೂಗಲಲ್ಲಿ ನೋಡಿಬಿಡಿ, ಅದು ಏನಾಗುತ್ತೆ, ಅದು ಕಾಣಿಸೋದೇ ಇಲ್ಲ. ಗೊತ್ತಾಯ್ತಾ? ಪೂರ್ತಿ ಎಲ್ಲ ಮಾಡ್ತಾ ಹೋಗ್ಬಿಡಿ, ನಿಮಗೆ ಈ ಇಂಡಿಯಾನೇ ಕಾಣಿಸೋದಿಲ್ಲ. ಇನ್ನೂ ಮುಂದೆ ಹೋಗಿಬಿಟ್ರೆ ಬರೀ ಸ್ಕೈ ಕಾಣಿಸುತ್ತೆ ಅಷ್ಟೇ, ಏನು ಕಾಣಿಸೋದಿಲ್ಲ. ಅಷ್ಟು ಚಿಕ್ಕದಾಗ್ತಾ ಹೋಗ್ಬಿಡುತ್ತೆ. ಮಾಡ್ತಾ ಹೋದ್ರೆ ಜೂಮ್ ಮಾಡ್ತಾವ್ರು ದೊಡ್ಡದಾಗತ್ತೆ, ಇಲ್ಲವ್ರು ಚಿಕ್ಕದಾಗ್ತಾ ಹೋಗುತ್ತೆ. ಆಗ ಮನುಷ್ಯ ಎಷ್ಟು ಚಿಕ್ಕವನು ಅಂತ ಗೊತ್ತಾಗುತ್ತೆ. ಟ್ರೇಸ್ ಮಾಡೋಕ್ಕಾಗಲ್ಲ ಇದ್ರೊಳಗೆ. ಅದರೊಳಗೂ ಪರಮಾತ್ಮ ಇದ್ದಾನೆ. ಈಗ ಅಣೋರಣೀಯಾನ್ ಕ್ಲಿಯರ್ ಅರ್ಥ ಆಗುತ್ತೆ. ಅಣೋರಣೀಯಾನ್ ಪರಮಾತ್ಮನೇ ನಮಗೆ ಗೊತ್ತು. ಅದೇ ನಮಗೆ ಕಾಣಿಸೋದಿಲ್ಲ ಅಷ್ಟೇ, ಎಲ್ಲ ಇದೆ. ನಮ್ಮೂರು ಇಲ್ಲ ಅಂತಲ್ಲ, ಅದರಲ್ಲಿ ಕಾಣಿಸೋದಿಲ್ಲ, ಅಷ್ಟು ಚಿಕ್ಕದಾಗಿದೆ. ತೋರಿಸ್ಲಿಕ್ಕೆ ಹೋದರೆ ಜೂಮ್ ಮಾಡಿ ನೋಡ್ಬೇಕಷ್ಟೆ. ಆಗ ನಮಗೆ ಅರ್ಥ ಆಗುತ್ತೆ ಪರಮಾತ್ಮ ಪಾದ ಎಷ್ಟು ಎಷ್ಟು ದೊಡ್ಡವನು ಪರಮಾತ್ಮ ಅಂದರೆ. ಆಕಾಶದ ಮುಂದೆ ಎಲ್ಲವೂ ಇಷ್ಟು ಮೈನ್ಯೂಟೆಸ್ಟ್ ಕಾಣಿಸುತ್ತೆ. ದೇವರು ವಿಷ್ಣು ಪಾದ ಆದ್ದರಿಂದಾಗಿ ವಿಷ್ಣು ಹೇಗಿರ್ಬೇಕು, ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ಪರಮಾತ್ಮ ಮೂರು, ಇದು ಒಂದೇ, ಉಳಿದೆಲ್ಲ ಭಿನ್ನ ಪಾದ ಒಂದೇ. ಅಂದರೆ ಸ್ವರೂಪ ಪಾದಗಳು ಅಂದರೆ ಮೂರು: ವೈಕುಂಠ, ಶ್ವೇತದ್ವೀಪ, ಅನಂತಾಸನ. ಇದೆಲ್ಲ ಉಳಿದೆಲ್ಲ ಒಂದು ಪಾದ ಅಷ್ಟೇ. ಇದೆಲ್ಲ ಅಂಥ ಪಾದ, ಇದು ಭಿನ್ನ ಪಾದ. ಅದು ಭಿನ್ನನಾದರೂ ಕೂಡ ಸ್ವಾಮಿಯಾಗಿ ಅಲ್ಲಿದ್ದ. ಉಳಿದವರೆಲ್ಲ ಜೀವರೆಲ್ಲ ಭಿನ್ನ ಪಾದ. ಭಿನ್ನ ಪಾದರು ಅಂದ್ರೆ ಏನು? ಭಿನ್ನಾಂಶರು ಅಂತ ಅರ್ಥ. ಪಾದ ಅಂದರೆ ಅಂಶ. ಒಟ್ಟು ದೇಹಕ್ಕೆ ಪಾದ ಅಂದರೆ ಏನರ್ಥ? ಅಂಶ ಅಂತ ಅರ್ಥ. ಭಿನ್ನಪಾದ ಭಿನ್ನಪಾದಾ ಸರ್ವಜೀವಾ ತಸ್ಯ ಸಾದೃಶ್ಯ ಮಾತ್ರತಃ. ಮತ್ತು ಪಾದ ಅಂತ ಯಾಕೆ ಕರಿತೀರಿ ಜೀವನನ್ನ ಅಂದರೆ, ಪ್ರತಿಬಿಂಬವಾದರೆ ಸಾದೃಶ್ಯ ಇದೆ. ಸಾದೃಶ್ಯ ಇರೋದಕ್ಕೋಸ್ಕರ ಇದೇ ಹುಲಿ, ಇದೇ ಸಿಂಹ ಅಂತ ತೋರಿಸ್ಬಿಟ್ಟು, ಇದು ಅಲ್ಲ, ಇದೇ ಸಿಂಹ, ಇದೇ ಹುಲಿ, ಫೋಟೋ ಅಂತ ಅರ್ಥ. ಅದು ಎಷ್ಟು ಹೇಗೆ ಹಾಕಿದ್ರು ಕೂಡ ಅಷ್ಟೇ. ಅದಕ್ಕೆ ಸ್ವರೂಪಪಾದ ವಿಷ್ಣೋಸ್ತು ತ್ರಯೋಹಿ ದಿವಿ ಸಂಸ್ಥಿತಾ ನಾರಾಯಣೋ ವಾಸುದೇವೋ ವೈಕುಂಠ ಇತಿ ಚ ತ್ರಯಃ. ನಾರಾಯಣ, ವಾಸುದೇವ, ವೈಕುಂಠ ಅಂತ ಮೂರು ಹೆಸರಲ್ಲಿ ಪರಮಾತ್ಮ ಅಲ್ಲಿದ್ದಾನೆ. ಅದೆಲ್ಲದರ ಭಿನ್ನಾಂಶವಾಗಿ ಎಲ್ಲ ಜೀವರು ಕೂಡ ಇದ್ದಾರೆ. ಅವರಲ್ಲಿ ಪರಸ್ಪರ ಭೇದನೂ ಇದೆ. ಅನಂತಶಯನಂಚೈವ ತಥಾ ಅನಂತಾಸನಂ ಹರೇಹೇ ಬಹುಲೋಚ್ಛ್ರಿತೇ ನಿತ್ಯೇ ವಿಮಾನೇ ಸಂಸ್ಥಿತೇ ಯತಃ ಚಿತ್ ಪ್ರಕೃತ್ಯಾತ್ಮನಿ ತಥೋ ದಿವೌ ದಿವೀತಿ ಕಥಿತಂ ಶ್ರುತೌ. ಒಂದು ನಾರಾಯಣ, ವಾಸುದೇವ, ವೈಕುಂಠ. ಇನ್ನೊಂದು ಅನಂತಶಯನ, ಅನಂತಾಸನ. ಈ ರೀತಿ ಪರಮಾತ್ಮ ಅನಂತ ರೂಪದಲ್ಲಿದ್ದಾನೆ. 1:3 ಅಂತ ಹೇಳಿದ್ರೆ ದೇವರು ಎಷ್ಟು ದೊಡ್ಡ ಅಂತ ಹೇಳಿ ಪಿಕ್ಚರ್ ಕೊಟ್ಟಿದ್ದೆ ಹೊರತು ಏನಲ್ಲ, ಅದು ಅನಂತ ಅಂತ ಅರ್ಥ. ಅದಕ್ಕೆ 3 ಅಂದರೆ ಮೆನಿ, ಜೀವರಂದರೆ ಒಂದೇ. ಬಹುಲಕ್ಷೋಚ್ಛ್ರಿತೆ ನಿತ್ಯೆ ವಿಮಾನೇ ಸಂಸ್ಥಿತೇ ಯತಃ. ಪರಮಾತ್ಮನ ವಿಮಾನ ಹೇಗಿದೆ ಅಂತ ಕೇಳಿದರೆ ಬಹುಲಕ್ಷ ಉಚ್ಛ್ರಿತ. ಬಹುಲಕ್ಷ, ಲಕ್ಷ ಶಬ್ದಕ್ಕೆ ಇಲ್ಲಿ ಕೋಟಿ, ಅಷ್ಟು ಮೇಲೆ ಪರಮಾತ್ಮ ಇದ್ದಾನೆ. ಯಾಕೆ ವಿಶ್ವರೂಪ ತೋರಿಸಿದಾಗ ದ್ಯಾವ ಪೃಥಿವ್ಯೋರಿದಮಂತರಂಹಿ, ವಿಶ್ವವ್ಯಾಪ್ತ ಅಂದಮೇಲೆ ಎಷ್ಟು ಕೋಟಿ ಹೇಳಿದ್ರು ಅಷ್ಟೇ, ಅನಂತನೇ ಹೇಳಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ವಿಮಾನ ಅಂತ ಹೇಳಿದ್ರೆ ಏನರ್ಥ? ಗೋಪುರ ಅಂತ ಒಂದು ಅರ್ಥ, ಗೊತ್ತಾಯ್ತಾ? ವಿಮಾನಾವೃತಂ ಬಭಾರ, ಮಧ್ವದಲ್ಲಿ ಬರ್ತದೆ, ಪೆಟ್ಟಿಗೆ ಅಂತ ಅರ್ಥ. ಸಮಯ ನೋಡಿ ಅರ್ಥ ಮಾಡ್ಬೇಕು ಅದಕ್ಕೆ. ಲೋಕತ್ರಯ ವಿವಕ್ಷಾಯಾಮ್ ಪರತೋ ಲಕ್ಷ ಯೋಜನಾತ್. ಬರೀ ಲೋಕತ್ರಯ ಅಂತ ಅಷ್ಟೇ ಇಟ್ಕೊಂಡ್ರೆ ಲಕ್ಷ ಯೋಜನ ಮೇಲಿದ್ದಾನೆ. ಸರ್ವಂ ಜೌರಿತಿ ವಿಜ್ಞೇಯಂ ಯತಸ್ತೆ ದಿವಿ ಸಂಸ್ಥಿತಾ. ದಿವಿ ಶಬ್ದಕ್ಕೆ ಒಂದರ್ಥ ಅನಂತ, ಇನ್ನೊಂದು ಅರ್ಥ ಅಂತ ಹೇಳಿದರೆ ಒಂದು ಅರ್ಥ. ಏನರ್ಥ ಅಂದರೆ, ದಿವಿ ಸರ್ವಂ ಜೌರಿತಿ ವಿಜ್ಞೇಯಂ, ಲಕ್ಷ ಯೋಜನದವರೆಗೂ ಇರೋದಕ್ಕೆ ಏನಂತ ಕರೀತಾರೆ? ದೇವ್ ಅಂತ ಕರೀತಾರೆ, ಲಕ್ಷ ಯೋಜನಕ್ಕೆ. ಇನ್ನೊಂದು ಕಡೆ ಆಚಾರ ಮತ್ತೊಂದು ಅರ್ಥ ಹೇಳ್ತಾರೆ. ಒಂದು ಲಿಮಿಟೇಷನ್ ಇದ್ದಾಗ ಅಂತರಿಕ್ಷ, ಅದಿಲ್ಲದವರ ಆಕಾಶ. ದ್ವಿಶಬ್ದೇನಾಪಿ ಭಣ್ಯತೆ. ಸಹಸ್ರ ಧನುಸ್ಸು ಅಂದರೆ ಏನರ್ಥ? ಮಾರು ಅಂತ ಕರೆಯೋದಿಲ್ಲ, ಅದು ಧನುಸ್ಸಿನ ಉದ್ದಡತೆ ಧನುಸ್ಸಿನ ಉದ್ದಡತೆ. ಆ ರೀತಿ ಈ ಅಡಿಯ ಒಂದು ಮೊದಲು ಎಲ್ಲಿಂದ ಬಂತು ಗೊತ್ತಾ? ಪಾದಕ್ಕೆ ಅಡಿ ಅಂತ ಕರೀತಾರಲ್ಲ, ನಿನ್ನಡಿಗೆರೆಗೆ ಹೋಗಿ ಅಂತ ಕರ್ಬೇಕಾದ್ರೆ ಅಡಿ ಅಂದರೆ ಏನು? ಪಾದ. ಅದರಿಂದ ಅಡಿತಾ ಇದ್ರು ಮೊದಲೆಲ್ಲ ಕೂಡ. ಆಮೇಲೆ ಯೂನಿಟ್ ಮಾಡ್ಕೊಂಡ್ಬಿಟ್ರು. ಏನಂತ?
ಒಂದು ಸ್ಕೇಲ್ ಅಂತ ಮಾಡಿಕೊಂಡು ಆ ಒಂದು 12 ಇಂಚಿನ ಲೆಕ್ಕ ಇಟ್ಕೊಂಡು ಆ ಅರ್ಥ ಏನು ಎರಡಕ್ಕೂ ಪದ ಅಂದರೆ ಪಾದಕ್ಕೂ ಸಾಮಾನ್ಯ ಅರ್ಥ ಎರಡು ಒಂದೇ, ವಿಶೇಷ ಅರ್ಥ ಒಂದು ಬೇರೆ ಆಗುತ್ತೆ. ದಾಸರ ಪದ ಅರ್ಥನೇ ಬೇರೆ, ಎರಡು ಅರ್ಥನೂ ಬೇರೆ ಅರ್ಥ. ಪದ ಪಾದ ಅದಕ್ಕೆಲ್ಲ ಸ್ವರೂಪ ಅಂತ ಅರ್ಥ, ಒಂದು ಭಾಗ ಅಂತ ಅರ್ಥ, ಬರೀ ಪಾದ ಅಂತ ಅರ್ಥ. ಈಗೆಲ್ಲ ಅನೇಕ ಅದು ಯಾವ ಪ್ರಸಂಗದಲ್ಲಿ ಬರುತ್ತೆ ನೋಡಿ ಅರ್ಥ ಹೇಳೋದು. ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ, ಅಲ್ಲಿ ಪಾದ ಅಂದರೆ ಪಾದನೇ. ಲೋಕತ್ರಯ ಸರ್ವಂ ಜೌರಿತಿ ವಿಜ್ಞೇಯಂ, ಅದಕ್ಕೆ ಜೌ ಅಂತ ಕರೆದಿದ್ದಾರೆ. ಜೌಗೂ ಎರಡು ಅರ್ಥ ಆಯಿತು, ಲಕ್ಷ ಯೋಜನ ಅಂತ ಒಂದು ಅರ್ಥ, 1000 ಧನುಸ್ಸುಗಳ ದೂರ ಅಂತ ಇನ್ನೊಂದು ಅರ್ಥ. ಯಾವ ಪ್ರಸಂಗದಲ್ಲಿ ಹೇಳ್ತಾರೆ ನೋಡ್ಬೇಕು ಅದನ್ನು. ತತಸ್ಥೆ ದಿವಿ ಸಂಸ್ಥಿತಾ, ತತಸ್ಥೆ ದಿವಿ ಸಂಸ್ಥಿತಾ, ಅದಕ್ಕೆ ಇವ್ರನ್ನೆಲ್ಲರನ್ನು ಕೂಡ ಏನಂತ ಕರೆದಿದ್ದಾರೆ? ಸೂರ್ಯ ಚಂದ್ರಾದಿಗಳು ಕೂಡ ಎಲ್ಲಿ ಬಂದಾಗಾಯ್ತು? ಈಗ ಇದರೊಳಗೆ ಸೇರಿದಾಗಾಯ್ತು. ಮತ್ತು ಭೂಲೋಕರು ಸೇರ್ಕೊಂಡು ಹೋಯಿತು. ಇದಿಷ್ಟನ್ನು ಒಂದೇ ಸೇರಿಸ್ಬಿಟ್ಟಿದ್ರಿಂದ ಅದ್ರ ಬೇರೆ ಅಂತ ವ್ಯತ್ಯಾಸ ಕಾಣಿಸೋದಿಲ್ಲ. ಅಲ್ಲ ಕಾಣಿಸೋದಿಲ್ಲ. ದಿವಹ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ. ಆದರೆ ಈ ಅರ್ಥ ದೇವರಿಗೆ ಮಾಡ್ಬೇಕಾದ್ರೆ ಹಾಗೆ ಮಾಡಬಾರ್ದು. ಉಳಿದವರಿಗೆ ದಿವಪರ ಅಂದರೆ ಆ ರೀತಿ ರಿಲೇಟೆಡ್ ಅರ್ಥ ಕೊಡಬೇಕು. ದೇವರಿಗೆ ಕೊಡಬೇಕಾದ್ರೆ ಮಾತ್ರ ಏನಂತ ಹೇಳಬೇಕು? ಸಪ್ತಲೋಕ ವಿವಕ್ಷಯ. ಭೂ ಭುವಃ ಸ್ವಹ ಮಹಾ ಜನಃ ತಪಃ ಸತ್ಯಂ, ಅದ್ರ ಮೇಲಿದ್ದಾನೆ ಅಂತ ಮಾಡಬೇಕು. ಇದು ಶಾಸ್ತ್ರದಾನ ಸಾಗೋದಿಲ್ಲ, ಸಿಕ್ಕಾಬಟ್ಟೆ ಮೇಲೆ ಆಗಿಬಿಡುತ್ತೆ. ಅದಕ್ಕೆ ಹೇಳಿದ್ದು ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಆ ವಿಷಯ ನೋಡಬೇಕು. ದಿವಹ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ. ಅಲ್ಲಿಗೆ ನಾಳೆ ದಿವಸ ಅದು ಮುಂದಿನ ಭಾಗ. ಗಾಯತ್ರಿ ಪ್ರಸಂಗ ಬಂದಿದ್ದಕ್ಕೆ ಇಷ್ಟು ಪಾದ ಶಬ್ದಕ್ಕೆ ಬಳಸ್ತಾ ಉಪನಿಷತ್ ಹೇಳಿದ್ದನ್ನು ಆಚಾರ್ಯರು ತಿಳಿಸಿದರು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾ ಕಮಲ.